3 ವರ್ಷ ಆಯಿತು. ಯುವ ನಿಧಿ ಕೊಡ್ತೀವಿ ಅಂತಂದ್ರು. 3,000 ರೂಪಾಯಿ ಯುವ ನಿಧಿನೂ ಕೊಟ್ರ. ಏನು 2023ರಲ್ಲಿ ಎಲ್ಲರೂ ಯಾಮಾರಿದ್ರು. ಮಹಿಳೆಯರಿಗೆ 2,000 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡಿದ್ರು. ತಮ್ಮ ಮಕ್ಕಳು ವಿದ್ಯಾವಂತ ಗ್ರಾಜ್ಯುಯೇಟ್ಸ್ ಇದ್ದಾರಲ್ಲ ಅವರಿಗೆ 3,000 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡಿದ್ರು. 3 ವರ್ಷ ಆಯಿತು, 3,000 ರೂಪಾಯಿ ಕೊಟ್ರ. ಆಯಿತು, ಅದಕ್ಕೆ 3,000 ರೂಪಾಯಿ ಕೊಡೋ ಸಾಯ್ಲಿ. 2,82,000 ಸರ್ಕಾರಿ ಹುದ್ದೆಗಳು ಬಾಕಿ ಇದ್ದಾವೆ, ಭರ್ತಿ ಮಾಡಿಲ್ಲ. ಹುಬ್ಬಳ್ಳಿನಲ್ಲಿ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆಯಿತು. ಒಂದು ದಿನ ನಾನು ಸ್ಪಂದನೆ ಮಾಡಿದ್ರೆ ಅಲ್ಲೇ ರಿಸರ್ವೇಷನ್ದು ರೋಸ್ಟರ್ ಪದ್ಧತಿ ಇದೆ, ಆ ಗೊಂದಲ ಇದೆ, ಈ ಗೊಂದಲ ಇದೆ ಅಂತ ತಳ್ಳಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೊರತು ಇನ್ನೇನೂ ಮಾಡ್ತಾ ಇಲ್ಲ. ನಾಚಿಕೆ ಆಗಬೇಕು. ಅವ್ನು ಯಾವನೋ ಕಾಂಗ್ರೆಸ್ನವನು ಯಾರೋ ಕಾರ್ಡ್ ಹೋಲ್ಡರ್ ಇದ್ದಾನಲ್ಲ, ಏನು ಬಂದ್ ಮಾಡ್ತೀವಿ ಅಂತ ಇಡೀ ದೇಶದಲ್ಲೇ ನಿಮ್ಮ ಪಾರ್ಟಿನ ಜನನೇ ನಿಮ್ಮನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. 2028ಕ್ಕೆ ನೀವು ನಿರ್ನಾಮವಾಗಿ ಹೋಗ್ತೀರಿ. ಈ ಧಮಕಿ ಹಾಕೋದನ್ನೆಲ್ಲ ನಿಲ್ಲಿಸಿ. ಸಿದ್ದರಾಮಯ್ಯನವರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ಸರ್ 17 ಬಜೆಟ್ ಮಂಡಿಸಿದೆ ಅಂತಂದರೆ, ಸರ್ 17 ಬಜೆಟ್ ಮಂಡಿಸಿ 8.25 ಲಕ್ಷ ಕೋಟಿ ರೂಪಾಯಿನ ಸಾಲ ಮಾಡಿ ಇಟ್ಟೋಗಿದ್ರಲ್ಲ, ಇದಾ ಸರ್ ನೀವು ದೊಡ್ಡ ಅರ್ಥಶಾಸ್ತ್ರಜ್ಞರು ಸರ್. ಏನು ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಿದಿರಿ ಸರ್, ನಿಮ್ಮ ಮೊಮ್ಮಗನಿಗೆ ಒಳ್ಳೇದು ಮಾಡಿರಿ, ಅವನು ರಾಜಕಾರಣಕ್ಕೆ ತರಬೇಕು ಅಂತ ಹೊಡ್ರಿ, ನಿಮ್ಮ ಮಗನಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀರಿ ಸರ್. ಕಂಡವ್ರ ಮಕ್ಕಳನ್ನ ಯಾರು ಸರ್ ನೋಡಿದ್ರು? ಅವ್ರ ಮಕ್ಕಳು ಹುಟ್ಟೋ ಮಕ್ಕಳ ಮೇಲೆ ತಲೆ ಮೇಲೆ 1,17,000 ಸಾಲ ತಂದು ಇಟ್ಟಿದ್ದೀರಲ್ಲ, ಇದನ್ನ ಯಾರು ಸರ್ ತೀರ್ಸೋರು? ನಿಮ್ಮ ಮಕ್ಕಳಿಗೆ ಒಳ್ಳೆ ಆಸ್ತಿ ಪಾಸ್ತಿ ಮಾಡಿರಿ, ಮೂಡಾದಲ್ಲಿ ಸೈಟು ಹೊಡ್ಕೊಂಡಿದ್ದೀರಿ, ಎಲ್ಲ ಸೊಸೆಗೂ ಕೂಡ ಒಳ್ಳೆ ಪಬ್ ಮಾಡಿಕೊಟ್ಟಿದ್ದೀರಿ, ಎಲ್ಲ ಮಾಡಿಕೊಟ್ಟಿರಿ. ಕಂಡವ್ರ ಮಕ್ಕಳನ್ನ ಯಾರು ಸರ್ ನೋಡೋದು? ಜನಕ್ಕೆ ಅರ್ಥ ಆಗಿದೆ ಸರ್, ನಿಮ್ಮ ದೂರ್ತ ರಾಜಕಾರಣ ಅರ್ಥವಾಗಿದೆ, ಹಿಂದೂಗಳಿಗೂ ಕೂಡ ಅರ್ಥವಾಗಿದೆ. ನಾನು ಸಕಲ ಹಿಂದೂಗಳಲ್ಲೂ ಕೂಡ ಕೇಳ್ಕೊಳ್ಳೋವಂಥದ್ದು ಇಷ್ಟೇ, ದಯವಿಟ್ಟು ಅರ್ಥ ಮಾಡಿಕೊಂಡು ಒಗ್ಗಟ್ಟಾಗಿ ಓಟ್ ಕೊಡಿ. ಇದೇ ಸಿದ್ದರಾಮಯ್ಯನವರು ಬಂದಾದ ನಂತರ ಮದ್ದೂರಿನಲ್ಲಿ ನಾಗಮಂಗಲದಲ್ಲಿ ಗಣೇಶ ಶೋಭಾಯಾತ್ರೆ ಮೇಲೆ ಕಲ್ಬಿಸಾಡಿರು, ಅಣ್ಣಮ್ಮ ದೇವಿ ಜಾತ್ರೆ ಮೇಲೆ ಕಲ್ಬಿಸಾಡಿದ್ರು, ಇಲ್ಲೇ ಶಿವಾಜಿ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಬಿಸಾಡಿದ್ರು. ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾಳೆ ಬಸವ ಜಯಂತಿಯ ಮೆರವಣಿಗೆ ಮೇಲೂ ಕಲ್ಬಿಸಾಡ್ತಾರೆ, ವಾಲ್ಮೀಕಿ ಮತ್ತು ಕನಕ ಜಯಂತಿಯ ಮೆರವಣಿಗೆ ಮೇಲೂ ಕಲ್ಬಿಸಾಡ್ತಾರೆ. ನಾವು ಮದುವೆನಲ್ಲಿ ಭಾರತ ತೆಗೆದುಕೊಂಡು ಹೋಗ್ತೀವಲ್ಲ, ನಮ್ಮ ಅದ್ರ ಮೇಲೂ ಕಲ್ಬಿಸಾಡ್ತಾರೆ. ಸತ್ತವ್ರಿಗೆ ಶವಯಾತ್ರೆಯನ್ನು ಕೂಡ ಮಾಡ್ತಾರೆ, ಅದ್ರ ಮೇಲೂ ಕಲ್ಬಿಸಾಡ್ತಾರೆ. ಎಚ್ಚರಿಕೆಯಿಂದ ಇನ್ನಾದರೂ ಒಗ್ಗಟ್ಟಾಗಿ ಓಟ್ ಹಾಕಿ, ಗೌಡಾಗಿ, ಲಿಂಗಾಯತಾಗಿ, ಬ್ರಾಹ್ಮಣ ಆಗಿ, ಕುರುಬ ಆಗಿ, SC ಆಗಿ, ST ಆಗಿ, ಅದರೊಳಗಡೆ ಎಡ ಆಗಿ, ಬಲ ಆಗಿ ದಯವಿಟ್ಟು ಓಟ್ ಹಾಕಬೇಡಿ. ಸಿದ್ದರಾಮಯ್ಯನವರ ಸರ್ಕಾರ ತೊಲಗಿ ಹೋಗುವಂಥದ್ದು ಸಮಸ್ತ ಕನ್ನಡಿಗರ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯದು. 3 ವರ್ಷ ಆಯಿತು. ಯುವ ನಿಧಿ ಕೊಡ್ತೀವಿ ಅಂತಂದ್ರು. 3,000 ರೂಪಾಯಿ ಯುವ ನಿಧಿನೂ ಕೊಟ್ರ. ಏನು 2023ರಲ್ಲಿ ಎಲ್ಲರೂ ಯಾಮಾರಿದ್ರು. ಮಹಿಳೆಯರಿಗೆ 2,000 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡಿದ್ರು. ತಮ್ಮ ಮಕ್ಕಳು ವಿದ್ಯಾವಂತ ಗ್ರಾಜ್ಯುಯೇಟ್ಸ್ ಇದ್ದಾರಲ್ಲ ಅವರಿಗೆ 3,000 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡಿದ್ರು. 3 ವರ್ಷ ಆಯಿತು, 3,000 ರೂಪಾಯಿ ಕೊಟ್ರ. ಆಯಿತು, ಅದಕ್ಕೆ 3,000 ರೂಪಾಯಿ ಕೊಡೋ ಸಾಯ್ಲಿ. 2,82,000 ಸರ್ಕಾರಿ ಹುದ್ದೆಗಳು ಬಾಕಿ ಇದ್ದಾವೆ, ಭರ್ತಿ ಮಾಡಿಲ್ಲ. ಹುಬ್ಬಳ್ಳಿನಲ್ಲಿ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆಯಿತು. ಒಂದು ದಿನ ನಾನು ಸ್ಪಂದನೆ ಮಾಡಿದ್ರೆ ಅಲ್ಲೇ ರಿಸರ್ವೇಷನ್ದು ರೋಸ್ಟರ್ ಪದ್ಧತಿ ಇದೆ, ಆ ಗೊಂದಲ ಇದೆ, ಈ ಗೊಂದಲ ಇದೆ ಅಂತ ತಳ್ಳಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೊರತು ಇನ್ನೇನೂ ಮಾಡ್ತಾ ಇಲ್ಲ.